ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್. ಇವತ್ತಿನ ಲಾಗ್ನ್ಯಾಗ ರೋಹಿಣಿದ ಮ್ಯಾರೇಜ್ ಎಲ್ಲ ಮುಗಿಸಿ ಆದ ನಂತರ ಆಕಿನ ಬೆಂಗಳೂರಿಗೆ ಕರ್ಕೊಂಡು ಹೊಂಟಿರು. ಸೊ ಆಕಿನ ನಾವೆಲ್ಲರೂ ಉಡಿ ತುಂಬಿಸಿ ಬೆಂಗಳೂರಿಗೆ ಕಳಿಸ್ಕೊಡತ್ತಿದ್ದು. ನಾಳೆ ಹೋಗ್ತಾನಲ್ಲ ಎಲ್ಲಾರು ಬರತ್ತಾರಲ್ಲ. ಮದುವೆ ಆದ ತಕ್ಷಣ ಮನೆಗೆ ಕರ್ಕೊಂಬಂದ ಊರಾಗಿನೂ ದೇವರಿಗೆಲ್ಲ ಮದುಮಕ್ಕಳಿಗೆ ನಮಸ್ಕಾರ ಮಾಡಕ್ಕೆ ಹೇಳಿದ್ದು. ನಮಸ್ಕಾರ ಮಾಡಿ ಬಂದರು. ಮತ್ತು ಮನ್ಯಾಗನ ಈಗ ಇಲ್ಲಿ ರೋಹಿಣಿಗೆ ಉಡಿ ತುಂಬಾತಿರು. ಉಡಿ ತುಂಬಿಸಿ ಮತ್ತು ಆಜು ಬಾಜು ಒಂದು 5 ಮನೆಗೆ ಉಡಿ ಅದ ತುಂಬ್ಕೊಂಡು ಆದ ನಂತರ ಈಕಿನ ಬೆಂಗಳೂರಿಗೆ ಕಳ್ಸಾತಿದ್ದು. ಈಕಿ ಜೊತಿನ ಪ್ರತಿಭಾ ಮತ್ತು ಪ್ರತೀಕ್ಷಾ ಇಬ್ಬರು ಹೊಂಟಿರು. ರೋಹಿಣಿ ಮತ್ತು ಭರತ ಹೊರಗೆ ಊರಾಗಿನೂ ಎಲ್ಲ ದೇವರೆಲ್ಲ ಮುಗಿಸ್ಕೊಂಡು ಬಂದ ತಕ್ಷಣ ಮನ್ಯಾಗ ಕಾಕು ಮತ್ತು ಎಲ್ಲರೂ ಕೂಡಿ ಉಡಿ ತುಂಬಾತಿರು. ನಮ್ಗೆ ಯಾರು ಬೇಡಪ್ಪ, ಊರ್ ಕಡೆ ಒಂದೈತಿ ಸಮಾಧಾನ. ಸೆಲ್ಫಿ ತಗೊಂಡಲ್ಲ ನೋಡ. ರೋಹಿಣಿ ಮನ್ಯಾಗ ಫಸ್ಟ್ ಉಡಿ ತುಂಬಿಸಿ ಕುಡ್ದ ಆಜು ಬಾಜು ಮನೆಗೆ ಕಳಿಸಿರು ರೋಹಿಣಿ ಮತ್ತು ಭರತನ. ಸೊ ಅವ್ರು ಇಬ್ಬರು ಒಂದು 5 ಮನೆಗೆ ಹೋಗಿ ಉಡಿ ತುಂಬಿಸ್ಕೊಂಡು ಬರೋತನ ಅಂದ್ರೆ ಕಾಕು ಇಲ್ಲಿ ಬೆಂಗಳೂರದಾಗಿನ ಪವನರ್ಗೆಲ್ಲರಿಗೂ ಆಯಾರ ಮಾಡತ್ತಿರು. ಬೆಂಗಳೂರಿಗೆ ಟ್ರೈನ್ ರಾತ್ರಿ 9 ಗಂಟೆಗಿತ್ತು. ಇವರೆಲ್ಲ ಮನೆಗೆ ಬರಾಕನ ಇಲ್ಲಿ 6 ಗಂಟೆ ಆಗಿತ್ತು. ಸೊ ಸ್ವಲ್ಪ ಗಡ್ಬಡಿದಾಗ ಮಾಡತ್ತಿದ್ದು ಎಲ್ಲ ಪ್ರೋಗ್ರಾಮ. ಯಾಕಂದರೆ ಇವ್ರು ಲಘು ಹೋಗಿ ಮತ್ತು ಟ್ರೈನ್ ಕ್ಯಾಚ್ ಮಾಡಬೇಕು. ಈಗ ಇಲ್ಲಿಂದ ಗವನಾಳದಿಂದ ಬೆಳಗಾವಿಗೆ ಹೋಗಿ ಮತ್ತು ಅಲ್ಲಿ ಇವರೆಲ್ಲ ಫ್ರೆಶ್ ಅಪ್ ಆಗಿ ಆನಂತರ ರೈಲ್ವೆ ಸ್ಟೇಷನ್ಗೆ ಹೋಗಿ ಟ್ರೈನ್ ಹಿಡಿದು ಆನಂತರ ಹೋಗಬೇಕು. ಹಾಗಾಗಿ ಸ್ವಲ್ಪ ಇವರೆಲ್ಲ ಜಲ್ದಿ ಮುಗಿಸ್ರಿ, ನಾವು ಲಘು ಆನ್ ದ ಟೈಮ್ ರೈಲ್ವೆ ಸ್ಟೇಷನ್ದಾಗ ಇರಬೇಕು ಅನ್ನತ್ತಿರು. ಇಲ್ಲಿ ನಮ್ಮ ಸವಿತಾ ಎಲ್ಲರಿಗೂ ಆಯಾರದ ಮಾಡತ್ತಿಳು, ಗಂಡು ಮಕ್ಕಳಿಗೆ ಮತ್ತು ಹೆಣ್ಮಕ್ಳಿಗೆ ಎಲ್ಲರಿಗೂ. ಅವರು ಬರೋತನ ಅಂದರೆ ಇದೆಲ್ಲ ಪ್ರೋಗ್ರಾಮ್ ಮುಗೀತು. ಅವ್ರು ಬಂದ ತಕ್ಷಣ ಅಂದ್ರೆ ರೋಹಿಣಿಗೆ ಮತ್ತು ಭರತನ ಇಬ್ಬರನ್ನೂ ಕೂಡಿಸಿ ಕಾಲು ತೊಳೆದು ಕುಂಕುಮ ಅರಿಶಿನ ಹಚ್ಚಿ ಸಕ್ಕರೆ ತಿನ್ನಿಸಿ ಇನ್ನು ಅವ್ರನ್ನ ಕಳಿಸೋದಿತ್ತು. ದೂರಿನವ್ರು ಖಾನಾಪುರದವ್ರು ಅಷ್ಟೆಲ್ಲ ಹೋಗಿರು ಪವನೇರ. ಸಮೀಪಿನವ್ರು ಕರೋಶ್ಯಾರ ನಾಮ ಎಲ್ಲರೂ ಇದ್ದು ರೋಹಿಣಿನ ಕಳಿಸ್ಕೊಟ್ಟ ಹೋಗಕ್ಕೆ ಬರ್ತಿದೆ ಅಂತ ಎಲ್ಲರೂ ಇದ್ದು. ಸೊ ಈಗಿನ ಕಳಿಸೋ ಮೂಮೆಂಟ್ಗೆ ಸ್ವಲ್ಪ ಎಲ್ಲರೂ ಎಮೋಷ್ನಲ್ ಆಗಿ ಅಳಾತಿದ್ದು ಭಾಳ. ಹಾಗಾಗಿ ಆ ಟೈಮ್ಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಇವ್ರನ್ನ ಕುಂಕುಮ ಅರಿಶಿನ ಹಚ್ಚೋದು ಮತ್ತು ಸಕ್ಕರೆ ತಿನ್ನಿಸೋದು ಇನ್ನೇನು ಇವ್ರ ಕಾರ್ ಹತ್ತೋ ಟೈಮ. ಸೊ ಈಗ ಎಲ್ಲರೂ ರೋಡಿಗೆ ಬಂದಿದ್ದು ಇವ್ರನ್ನ ಕಳ್ಸಕ್ಕೆ. ನಿಮಗೆ ಆಲ್ರೆಡಿ ಲಾಸ್ಟ್ ಲಾಗ್ನಾಗ ಹೇಳಿದ್ದೇನು, ಇದು ಸೇಮ್ ಸಿಚುವೇಶನ್ ಸುಪ್ರಿಯಾಗ ಮೊನ್ನೆನೇ ಆಗಿತ್ತು. ಆ ಲಾಗ್ನಾಗ ಎಲ್ಲರೂ ಸ್ವಲ್ಪ ಎಮೋಷ್ನಲ್ ಆಗಿರು ಮತ್ತು ಎಮೋಷ್ನಲ್ ಕಂಟ್ರೋಲು ಮಾಡೋಕ್ಕಾಗಂಗಿಲ್ಲ. ಇಂಥ ಸಿಚುವೇಶನ ಇದನ್ನು ಇದ್ದಾಗ ಎವ್ರಿ ಒನ್ ವಿಲ್ ಬಿ ಕ್ರೈಡ. ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಆಗಂಗಿಲ್ಲ. ನಮ್ಮ ರೋಹಿಣಿ ಈಗ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಫ್ಯಾಮ್ಲಿ ಜೊತೆ ಇಲ್ಲಿ ರೋಹನ್ ಫ್ರೆಂಡ್ಸ್ ಎಲ್ಲರೂ ಇದ್ದರು. ಎಲ್ಲರೂ ನಾವು ಅಳೋದು ನೋಡಿ ಇನ್ನೇನು ಅವರು ಅಳಬೇಕು ಆ ಪೊಸಿಷನ್ದಾಗಿದ್ದರು. ಸಾಕು ಮಾಡಿರಿ ಇನ್ನು ನಮ್ಮ ಕರಳೆಲ್ಲ ಕಿತ್ತಿ ಬರತ್ತವು, ಅಷ್ಟು ಅಳಾತೇರಿ ಅಂತ ಅನ್ನಕ್ಕೆ ಹಿಡ್ದಿರು. ಸೊ ಈ ಎಮೋಷ್ನೆಲ್ಲ ಕಂಟ್ರೋಲ್ ಮಾಡೋಕ್ಕಾಗಂಗಿಲ್ಲ ಅಂತ ಅವರು ಕೂಡ ಹೇಳಿರು. ಯಾರಿಗೇ ಆದ್ರೂ ನೋವಾಗೇ ಆಗ್ತೈತಿ. ಇಷ್ಟು ದಿನ ಆಡಿಸಿ ಬೆಳೆಸಿ ಸಾಕಿದ್ದ ಮನೆ ಮಗಳನ್ನ ಬೇರೆ ಇನ್ನೊಂದು ಮನೆಗೆ ಕಳಿಸ್ಬೇಕಂದ್ರೆ ಸ್ವಲ್ಪ ಎಲ್ಲರಿಗೂ ಹರ್ಟ ಬೇಜಾರು ಆಗ್ತೈತಿ. ಒಂದು ಕಡೆ ಖುಷಿ, ಸಂತೋಷ, ಬೇಜಾರು ಎಲ್ಲ ಮಿಕ್ಸ್ಡ್ ಎಮೋಷನ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ರೋಹಿಣಿನ ನಾವು ಕಳಿಸಿ ಬಂದ ತಕ್ಷಣ ಈಗ ಅತ್ತಿ ಮತ್ತು ಮಾಮ ಇಬ್ಬರು ಅವ್ರ ಊರಿಗೆ ಹೊಂಟಿರು. ಸೊ ಸವಿತಾ ಇಲ್ಲಿ ಅತ್ತಿಗೆ ಮಾಮಾಗ ಆಯಾರ ಮಾಡತ್ತೇಳು. ಇವರ ರೂಪಾ ಕಾಕುನ ಅಣ್ಣ ಮತ್ತು ವೈನಿ. ತಗೊಂಡು ಹೋಗ್ಲಾ 4 ತಾರೀಕು ಒಮ್ಮೆ ಬರ್ರಿ ನೀವು. ಒಮ್ಮೆ ಬರೋಣ.
ಬರ್ತಾನಲ್ಲ ಅವ ಕರ್ಯಾಕ್ ಬರ್ತಾನತ್ತ ನೋಡಿ. ನನಗೂ 50 ಕಿಲೋಮೀಟರ್ ದೂರ ಆಗ್ತೈತಿ ಎಲ್ಲ ನನಗೆ. ಇವ್ರಿಗೆ ಮೆಜೆಸ್ಟಿಕ್ ಅಲ್ಲಿ ಕೆಲಸ ಮಾಡಿ ನೋಡ ಇಲ್ಲ ಯಾರೈತೆ ಐಡಿಯಾ ನಂಗೆ ಗೊತ್ತಿಲ್ಲ. ಕನಸು ಫ್ಯಾಮಿಲಿ ಲವ್. ಇಲ್ಲಿ ಕಾಕು ನಾವು ಮನೆ ಹೆಣ್ಮಕ್ಳು ಎಲ್ಲರಿಗೂ ಆಯಾರು ಮಾಡತ್ತಿರು. ಸೊ ಈಗ ನನಗೆ ಸವಿತಾ ಆಯಾರು ಮಾಡತ್ತಿಳು. ಕಾಕು ಎಲ್ಲರಿಗೂ ಸವಿತಾಗನ ಹೇಳಿಬಿಟ್ಟಿಳು ನೀನೇ ಎಲ್ಲರಿಗೂ ಆಯಾರು ಮಾಡು ಅಂತಂದ. ಸೊ ಸವಿತಾ ಎಲ್ಲರಿಗೂ ಆಯಾರು ಮಾಡತ್ತಿಳು, ನನಗೆ, ಸುಪ್ರಿಯಾಗ, ಮಮ್ಮಿಗೆ ಎಲ್ಲರಿಗೂ. ಸವಿತಾ ಒಂದು ಕಡೆ ಆಯಾರು ಮಾಡತ್ತಿಳು. ಮತ್ತು ಮದುವೆಗೆ ಬಂದಿರೋ ಗಿಫ್ಟ ಸಾಮಾನು ಎಲ್ಲನೂ ಇಲ್ಲೇ ಗವನಾಳಕನ ತೊಗೊಂಬಂದಿದ್ದು. ಯಾಕಂದ್ರೆ ಅವರೆಲ್ಲ ಇಲ್ಲಿಂದ ಡೈರೆಕ್ಟ್ ಬೆಂಗ್ಳೂರಿಗನ ಹೊಂಟಿರು. ಸೊ ಅವ್ರು ಬೆಂಗ್ಳೂರಿಂದ ರಿಟರ್ನ್ ಬೆಳಗಾವ್ಗೆ ಬಂದ ಮೇಲೆ ಎಲ್ಲ ಹೋಗಿ ಅವ್ರಿಗೆ ಸಾಮಾನು ಕೊಡಕ್ಕೆ ಬರ್ತೈತಿ ಅಂತ ಇಲ್ಲೇ ತೊಗೊಂಬಂದಿರು. ರೋಹನ್ ಅವ್ನ ಫ್ರೆಂಡ್ಸ್ ಏನೋ ದೊಡ್ಡದು ಗಿಫ್ಟ್ ಒಂದು ಕೊಟ್ಟಾರೋ ಅದನ್ನೊಂದು ಓಪನ್ ಮಾಡಿ ನೋಡ್ತೀನಿ ಅಂತ ಹೇಳಂತಲೇ ರೋಹನ್ ಅದು ಫ್ರೆಂಡ್ಸ್ ಕೊಟ್ಟಿರೋ ಗಿಫ್ಟ್ನ ಅಂದು ಓಪನ್ ಮಾಡಿ ನೋಡತ್ತಿದ್ದ. ಅದ್ರಾಗ ಸ್ವಲ್ಪ ದೊಡ್ಡದಾಗಿರೋದು ರಾಧಾಕೃಷ್ಣನ ಮೂರ್ತಿ ಇತ್ತು, ಚಲೋನೂ ಇತ್ತು. ನಮ್ಮನ್ನ ರೋಹಿಣಿ ಬಂದು ಆಕಿನ ಎಲ್ಲ ಗಿಫ್ಟ್ ವೋಚರ್ ಓಪನ್ ಮಾಡಲಿ, ಈಗ ಯಾವುದೂ ಓಪನ್ ಮಾಡೋದು ಬೇಡ ಅಂತಂದ. ಸೊ ರೋಹನ್ ನನ್ನ ಫ್ರೆಂಡ್ ಕೊಟ್ಟಿದ್ದು ನಾವು ಓಪನ್ ಮಾಡಿ ನೋಡ್ತೇನೋ ಅಂತಂದ. ಅವನ ಫ್ರೆಂಡ್ಸ್ ಎಲ್ಲ ಕೊಟ್ಟಿರೋದನ್ನ ಗಿಫ್ಟ್ ಈಗ ಓಪನ್ ಮಾಡತ್ತಿದ್ದ. ರೋಹನ್ಗೆ ಅವನ ಫ್ರೆಂಡ್ಸ್ ಅಂದ್ರೆ ಭಾಳ ಇಷ್ಟ. ಸೊ ನನ್ನ ಫ್ರೆಂಡ್ಸ್ ಇಂತಂದಾರ ನಾನು ನೋಡ್ತೀನೋ ಅಂತ ಹೇಳಿ ಅದನ್ನೊಂದು ಓಪನ್ ಮಾಡಿ ನೋಡತ್ತಿದ್ದ. ರಾಧಾಕೃಷ್ಣ ಮೂರ್ತಿ ಇತ್ತು ಕಾಚಿನ್ಯಾಗ, ಸ್ವಲ್ಪ ದೊಡ್ಡದಿತ್ತು ಮತ್ತು ಎಲ್ಲರಿಗೂ ಇಷ್ಟ ಆಯಿತು, ಚಂದ ಐತಿ ಅಂತ ಹೇಳಿರು ಎಲ್ಲರೂ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಐ ಹೋಪ್ ನಿಮಗೆಲ್ಲರಿಗೂ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.